ನಾವು ಶ್ರದ್ಧೆಯಿಂದ ಪ್ರಾರ್ಥಿಸಿದರೂ ಕೆಲವೊಮ್ಮೆ ನಾವು ಕೇಳಿದ್ದನ್ನು ಹೊಂದದ ಸಮಯವಿದೆ. ಈ ಪರಿಸ್ಥಿತಿಯು ಯಾವ ಸಂದರ್ಭಗಳಲ್ಲಿ ಸಂಭವಿಸುತ್ತವೆಂದು ನಾವು ಮುಂಚಿತವಾಗಿ ತಿಳಿಯಬೇಕು. ನಾನು ಬೇಡಿಕೊಳ್ಳುವುದನ್ನೆಲ್ಲ ಕೊಡುವೆನು ಎಂದು ಆತನು ಹೇಳಿದರು. ನಾನು ಬೇಡಿಕೊಂಡರೂ ನನಗೆ ದೊರೆಯಲಿಲ್ಲ, ಇದೇಕೆ ಎಂಬ ಅನುಮಾನವು ಸುಲಭವಾಗಿ ಬರಬಹುದು. ಯಾಕೋಬನು ಅಧ್ಯಾಯ 4 ವಚನ 2 ಒಟ್ಟಿಗೆ ನೋಡೋಣ. ನೀವು ಆಶಿಸಿದರೂ ಹೊಂದದೇ ಇದ್ದಿರಿ. ನೀವು ಕೊಲೆಗಾರರಾಗುವಷ್ಟು ಹೊಟ್ಟೆಕಿಚ್ಚು ಪಟ್ಟಾದರೂ ಸಂಪಾದಿಸಲಾರದೆ ಇದ್ದಿರಿ. ನೀವು ಕಾದಾಡುತ್ತೀರಿ, ಯುದ್ಧ ಮಾಡುತ್ತೀರಿ. ನೀವು ದೇವರನ್ನು ಏನು ಬೇಡಿಕೊಳ್ಳದ ಕಾರಣ ನಿಮಗೇನೂ ದೊರೆಯಲಿಲ್ಲ. ನಾವು ಏನನ್ನಾದರೂ ಪಡೆಯದಿದ್ದರೆ ಮೊದಲನೆಯದಾಗಿ ಕೇಳುವ ನಮ್ಮ ಪ್ರಯತ್ನವು ಕೊರತೆಯಾಗಿತ್ತು. ಎರಡನೆಯದಾಗಿ ಹೀಗೆಂದು ಬರೆಯಲಾಗಿದೆ, ನೀವು ಬೇಡಿದರೂ ಬೇಡಿದ್ದನ್ನು ನಿಮ್ಮ ಭೋಗಗಳಿಗಾಗಿ ಉಪಯೋಗಿಸಬೇಕೆಂಬ ದುರಭಿಪ್ರಾಯಪಟ್ಟು ಬೇಡಿಕೊಳ್ಳುವುದರಿಂದ ನಿಮಗೆ ದೊರೆಯುವುದಿಲ್ಲ. ನಾವು ಲೌಕಿಕ ಉದ್ದೇಶಗಳಿಂದ ಬೇಡಿಕೊಂಡರೆ ನಾವು ಕೇಳಿದ್ದನ್ನು ಹೊಂದುವುದಿಲ್ಲವೆಂದು ಹೇಳಲಾಗಿದೆ. ಇದಲ್ಲದೆ ನೀವು ದೇವರನ್ನು ಬೇಡಿಕೊಳ್ಳದ ಕಾರಣ ಎಂಬ ಮಾತನ್ನು ನಾವು ಪುನಃ ಪರಿಶೀಲಿಸೋಣ. ನಾವು ದೇವರ ಚಿತ್ತದಂತೆ ಶ್ರದ್ಧೆಯಿಂದ ಬೇಡಿಕೊಂಡರೆ ಆತನು ನಮಗಾಗಿ ಹೇಗೆ ಎಲ್ಲವನ್ನೂ ಮಾಡುವರು. ನಾವು ಪ್ರಾರ್ಥಿಸಿದ್ದನ್ನು ಹೊಂದಲು, ಕೇಳಲು, ಹುಡುಕಲು ಮತ್ತು ಮುಚ್ಚಿದ್ದೆಲ್ಲವನ್ನೂ ತೆರೆಯಲು ದೇವರು ನಮಗೆ ಅನುವು ಮಾಡಿಕೊಡುತ್ತಾರೆ. ಎಷ್ಟಾದರೂ ದೇವರ ಬೋಧನೆಯಂತೆ ಬೇಡಿಕೊಳ್ಳುವುದನ್ನು ಬಿಟ್ಟು ನಾನೇ ನನ್ನ ಸ್ವಂತ ಶಕ್ತಿಯಿಂದ ಇದನ್ನು ಸಾಧಿಸುವೆನು ಎಂದು ಯೋಚಿಸುತ್ತಾ ತಮ್ಮದೇ ಆದ ಬಲದ ಮೇಲೆ ಅವಲಂಬಿತರಾಗುತ್ತಾರೆ. ಈ ರೀತಿಯ ಮನಸ್ಥಿತಿಯೊಂದಿಗೆ ಮುಂದಕ್ಕೆ ತಳ್ಳುವುದರಿಂದ ಎಲ್ಲವನ್ನೂ ಸಾಧಿಸಲಾಗುತ್ತದೆ ಎಂದು ಖಚಿತಪಡಿಸುವುದಿಲ್ಲ. ಆತ್ಮಿಕ ಕಾರ್ಯಗಳು ಯಾವಾಗಲೂ ಆತ್ಮಿಕ ಶಕ್ತಿಯಿಂದ ಮಾತ್ರ ನೆರವೇರುತ್ತವೆ. ಸುವಾರ್ತೆಗೆ ಸಂಬಂಧಿಸಿದ ಎಲ್ಲ ವಿಷಯಗಳು ಆತ್ಮಿಕ ಕಾರ್ಯವಾಗಿರುವುದರಿಂದ ನಾವು ಪ್ರಾರ್ಥನೆಯ ಮೂಲಕ ದೇವರ ಸಹಾಯ ಮತ್ತು ಶಕ್ತಿಯನ್ನು ಪಡೆದು ಆ ಶಕ್ತಿಯಿಂದ ಅದೃಶ್ಯ ಲೋಕದ ಭದ್ರವಾಗಿ ಮುಚ್ಚಿದ ಬಾಗಿಲುಗಳನ್ನು ತೆರೆಯುವಂತವರಾಗಬೇಕು. 1 ಯೋಹಾನನು ಅಧ್ಯಾಯ 5 ವಚನ 13 ನೋಡೋಣ. ದೇವರ ಮಗನ ಹೆಸರಿನಲ್ಲಿ ನಂಬಿಕೆ ಇಟ್ಟಿರುವವರಾದ ನಿಮ್ಮಲ್ಲಿ ನಿತ್ಯಜೀವ ಉಂಟೆಂದು ನಿಮಗೆ ಗೊತ್ತಾಗುವಂತೆ ಈ ಮಾತುಗಳನ್ನು ಬರೆದಿದ್ದೇನೆ. ಮತ್ತು ನಾವು ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡರೆ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬ ಧೈರ್ಯವು ಆತನ ವಿಷಯವಾಗಿ ನಮಗುಂಟು. ಇಲ್ಲಿನ ಪ್ರಮುಖ ವಿಷಯವೇನೆಂದರೆ ನಾವು ಆತನ ಚಿತ್ತಾನುಸಾರವಾಗಿ ಬೇಡಿಕೊಂಡರೆ ಆತನು ಕೇಳುತ್ತಾನೆ ಎಂದಾಗಿದೆ. ಎಷ್ಟಾದರೂ ಒಂದು ಪ್ರಾರ್ಥನೆಯು ದೇವರ ಚಿತ್ತಾನುಸಾರವಾಗಿರದೆ ಶರೀರದಾಶೆಗಳನ್ನು ಅಥವಾ ಲೋಕದ ಆಶೆಗಳನ್ನು ಅನುಸರಿಸುವುದಾದರೆ ಅಂತಹ ವಿಜ್ಞಾಪನೆಗಳು ದೇವರ ಚಿತ್ತಕ್ಕೆ ಹೊರತಾಗಿರುವುದರಿಂದ ಅವು ದೇವರಿಗೆ ಸಂಬಂಧವಿಲ್ಲದವುಗಳಾಗುತ್ತವೆ. ಎಷ್ಟಾದರೂ ನಾವು ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡರೆ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬ ನಾವು ಏನು ಬೇಡಿಕೊಂಡರೂ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬುದು ನಮಗೆ ಗೊತ್ತಾಗಿದ್ದರೆ ನಾವು ಬೇಡಿದವುಗಳು ಆತನಿಂದ ನಮಗೆ ದೊರೆತವೆಂಬುದು ನಮಗೆ ಗೊತ್ತಾಗಿದೆ. ನೀವು ಕೇಳುವುದನ್ನು ಸ್ವೀಕರಿಸುತ್ತೀರಿ ಎಂದು ನಂಬಬೇಕು. ನಮ್ಮ ಪ್ರಾರ್ಥನೆಯು ದೇವರ ಚಿತ್ತಾನುಸಾರವಾಗಿದೆಯೋ ಇಲ್ಲವೋ ಎಂಬುದು ನಮ್ಮ ಮನಸ್ಸಾಕ್ಷಿಗೆ ತಿಳಿದಿರುತ್ತದೆ. ಪ್ರಾರ್ಥನೆಯು ದೇವರ ಚಿತ್ತಾನುಸಾರವಾಗಿದ್ದರೆ ಅದನ್ನು ನಾವು ಈಗಾಗಲೇ ಹೊಂದಿದ್ದೇವೆಂದು ತಿಳಿಯಬೇಕು. ವಚನ 16 ಯಾವನಾದರೂ ತನ್ನ ಸಹೋದರನು ಮರಣಕರವಲ್ಲದ ಪಾಪ ಮಾಡುವುದನ್ನು ಕಂಡರೆ ಅವನು ದೇವರನ್ನು ಬೇಡಿಕೊಳ್ಳಲಿ. ಆಗ ದೇವರು ಮರಣಕರವಲ್ಲದ ಪಾಪ ಮಾಡುವವರಿಗೆ ಜೀವವನ್ನು ದಯಪಾಲಿಸುವನು. ಇಲ್ಲಿ ನಮ್ಮ ಸಹೋದರ ಸಹೋದರಿಯರಿಗಾಗಿಯೂ ಪ್ರಾರ್ಥಿಸಬೇಕೆಂದು ಹೇಳಿದೆ. ನಾನು ಹೇಗೆ ಒಳ್ಳೆ ಫಲಗಳನ್ನು ಪಡೆಯಬಹುದು ಎಂದು ಪ್ರಾರ್ಥಿಸೋಣ. ಕಳೆದುಹೋದ ನಮ್ಮ ಸಹೋದರ ಸಹೋದರಿಯರನ್ನು ಮತ್ತೆ ದೇವರ ಅಪ್ಪುಗೆಗೆ ಮಾರ್ಗದರ್ಶನ ಮಾಡಲು ನಾವು ಶ್ರಮಿಸಬೇಕು. ಹಾಗಾಗಿ ನಾವು ಸಹ ನಮಗೆ ಉಚಿತವಾಗಿ ನೀಡಿದ ಕೃಪೆಯನ್ನು ಲೋಕದೊಂದಿಗೆ ಮುಕ್ತವಾಗಿ ಹಂಚಿಕೊಳ್ಳಬಹುದು.